ಹಾ ಓಕೆ ಗ್ರೀನ್ ಚಟ್ನಿ ಕೊಡ್ತಾರೆ, ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿರುವಂತ ಸ್ಥಳ ಬಂದು ಇವತ್ತು ಮದ್ದೂರಿಂದ ಕೊಪ್ಪಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದೇಸಳಿ ಅಂತ ಸಿಗುತ್ತೆ. ಸೊ ನೋಡಿರ್ಬೋದು ನೀವು, ಜಸ್ಟ್ ಮದ್ದೂರಿಂದ ಒಂದು 2-3 ಕಿಲೋಮೀಟರ್ಸ್ ಅಲ್ಲಿ ಸಿಗುವಂತದ್ದು. ಸೊ ಇಲ್ಲಿ ಏನು ದೇಸಳಿ ಕೆರೆ ಅಥವಾ ಮದ್ದೂರು ಕೆರೆ ಅಂತಾರೆ, ಅಲ್ಲಿ ಒಂದು ಫ್ರೆಶ್ ಮೀನ್ ಸಿಗುತ್ತೆ ಕೆರೆಯಲ್ಲಿ. ಸೊ ಆ ಮೀನಿಂದ ಇವರು ಇಲ್ಲಿ ಒಂದು ಫಿಶ್ ತವಾ ಫ್ರೈ ಇರ್ಬೋದು, ಸ್ಲೈಸ್ ಇರ್ಬೋದು, ಮತ್ತೆ ಮೀನು ಊಟ ಇರ್ಬೋದು, ಎಲ್ಲವನ್ನೂ ಕೂಡ ಒಂದು ಫ್ರೆಶ್ ಒಂದು ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆಕ್ಚುಲಿ ಬೆಂಗಳೂರಿಂದನೇ ತುಂಬಾ ಕಸ್ಟಮರ್ ಇದ್ದಾರೆ, ಮತ್ತೆ ಲೋಕಲ್ ಕಸ್ಟಮರ್ ಕೂಡ ತುಂಬಾ ಇದ್ದಾರೆ. ಸೊ ಅವರಿಂದ ನನ್ನ ಎಲ್ಲ ಟೇಸ್ಟ್ ಮತ್ತೆ ಕ್ಲೀನ್ ಮತ್ತೆ ಯಾವ ತರ ಹೈಜಿನಿಕ್ ಇದೆ ಎಲ್ಲವನ್ನು ನಾನು ಅವ್ರ ಹತ್ರನೇ ಕೇಳಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ನೀವೇನ್ ನೋಡ್ತಾ ಇದ್ದಾರೆ, ಇದು ಬಂದು ಮದ್ದೂರಿಂದ ಬರ್ತಾ ಇರುವಂತದ್ದು. ಹೀಗೆ ಬಂದ್ರೆ ನೀವು ಮದ್ದೂರಿಂದ ಇದು ಬಂದು ಕೊಪ್ಪ ಹೋಗುವಂತ ರೋಡ್. ಸೊ ಇದು ಬಂದು ಕೊಪ್ಪ ಕಡೆಯಿಂದ ಬರುವಂತದ್ದು. ಸೊ ಹಾಗೇನೆ ಇಲ್ಲೇ ಬಂದ್ರೆ ನೀವು ಲೆಫ್ಟ್ ಅಲ್ಲೇ ಇರುವಂತದ್ದು. ಇದು ಬಂದು ದೇಸಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ ಅನ್ಬಿಟ್ಟು. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ದೇಸಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ ಅಂತ. ಸೊ ನೋಡಿ, ಇಲ್ಲಿ ಬಂದು ಇವರು ಮಧ್ಯಾಹ್ನದ ಊಟ ಇದೆ, ಮೀನು ಊಟ ಇದೆ, ಹಾಗೇನೆ ಒಂದು ಫಿಶ್ ತವಾ ಫ್ರೈ ಇದೆ, ಮತ್ತೆ ಫಿಶ್ ಸ್ಲೈಸು ಎಲ್ಲವೂ ಕೂಡ ಸಿಗುತ್ತೆ. ಬನ್ನಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಇದು ನೋಡಿ ಬಂದು ಮಸಾಲ ಹಾಕ್ತಾ ಇರುವಂತದ್ದು. ಇವರು ಏನೋ ಒಂದು ನಾಟಿ ಮಸಾಲ ಮನೇಲೆ ಮಾಡಿ ಇಟ್ಕೊಂಡಿರ್ತಾರೆ, ಯಾವುದೇ ಒಂದು ಕೆಮಿಕಲ್ಸ್ ಹಾಕ್ತಾನೆ ಇವರು ಮಾಡ್ತಾ ಇರುವಂತದ್ದು. ನೋಡಿ ಯಾವ ತರ ಈಗ ಮಸಾಲ ಹಾಕ್ತಾ ಇದಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ತವಾ ಫ್ರೈ ಮಾಡ್ಲಿಕ್ಕೆ ಅವರು ನೀಟಾಗಿ ಒಂದು ಗೆರೆ ಹಾಕಿರುವಂತದ್ದು. ಏನು ಆ ತರ ಮಾಡಿದ್ರೆ ಒಳಗಡೆ ಎಲ್ಲ ಮಸಾಲೆ ಹಿಡಿಯುತ್ತೆ. ಸೊ ಅವಾಗ ಎಲ್ಲ ಮೀನ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಸೊ ನೋಡಿ, ಇವೆಲ್ಲ ಮೊದಲೇ ಅವರು ಕಟ್ ಮಾಡಿ ಇಟ್ಕೊಂಡಿರುವಂತದ್ದು, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮಾಡ್ತಾ ಇದಾರೆ. ಸೊ ಈಗ ನೋಡಿ ಮಸಾಲ ಹಾಕ್ತಾ ಇರುವಂತದ್ದು ಇದು. ಸರ್ ಇಷ್ಟೇ ಸಾಕು ಮಸಾಲೆ, ಇನ್ನೂ ಹಾಕ್ಬೇಕಾ? ಇದು ಮೀಡಿಯಂ ಖಾರ ಇರ್ತದೆ. ಮೀಡಿಯಂ ಖಾರ ಬೇಕು ಅಂದ್ರೆ ಇನ್ನು ಮೇಲ್ಗಡೆ ಹಾಕಿ ಫ್ರೈ ಮಾಡ್ತೇವೆ. ಓಕೆ, ಬೇಯಿಸುವಾಗ ಮೇಲ್ಗಡೆ ಖಾರ ಸ್ಟ್ರಾಂಗ್ ಬೇಕಾದ್ರೆ ಮೀಡಿಯಂ ಖಾರ. ಓಕೆ, ಅಂದ್ರೆ ಈ ಮಸಾಲೆಗೆಲ್ಲ ಏನೇನೆಲ್ಲ ಹಾಕ್ತಾ ಮಸಾಲೆ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾಟಿ ಮಸಾಲನ? ನಾಟಿ ಮಸಾಲೆ ಪುದೀನ ಜಾಸ್ತಿ ಹಾಕ್ತೀವಿ. ಪುದೀನ ಜಾಸ್ತಿ ಹಾಕ್ತೀರಾ? ಒಂದು 5 ಐಟಮ್ ಹಾಕ್ತೀವಿ. ಓಕೆ, ಏನೇನಾಗಿಲ್ಲ ಹಾಕಿ ಮಾಡಿದ್ದೀರಾ ಸರ್? ಅದು ಮಟನ್ ಸಾರ್ಗೆ ಏನ್ ಹಾಕ್ತೀವಿ ಅದನ್ನ ಮಟನ್ ಸಾಂಬಾರ್ಗೆ ಹಾಕಿರೋ ಮಸಾಲೆ ನಾಟಿ ಸೊಪ್ಪು ಐಟಮ್ ಜಾಸ್ತಿ ಹಾಕಿ ಮಾಡಿದ್ದೀರಾ? ಹಾ, ನೋಡಿ ಫ್ರೆಂಡ್ಸ್, ಇದು ಒಂದು ಎಲ್ಲ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಇದು ನೆಕ್ಸ್ಟ್ ಫ್ರೈ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇರುವಂತದ್ದು. ಸರ್ ಎಷ್ಟು ಅವರ್ ಇರ್ಬೇಕು ಇದು ಮ್ಯಾರಿನೇಟ್ ಮಾಡ್ಬೇಕು? ಈ ತರ 1 ಅವರ್ ಮಸಾಲ ಹಾಕಾದ್ಮೇಲೆ ಮ್ಯಾರಿನೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಉಪ್ಪಲ್ಲಿ ನೆನೆ ಹಾಕಿರ್ತೀರಾ? ಓಕೆ. ಈ ರೀತಿ ಮ್ಯಾರಿನೇಟ್ ಆದ ನಂತರ ಇದು ತವಾ ಫ್ರೈ ಮೇಲೆ ಹಾಕ್ತಾ ಇರುವಂಥದ್ದು ಇದು. ಸೊ ನೋಡಿ, ಆ್ಯಕ್ಚುಲಿ ತವಾ ಫ್ರೈ ಮೇಲೆ ಹಾಕ್ತಾ ಇರಬೇಕಾದ್ರೆ ಅದು ಕಲ್ಲಿಗೆಲ್ಲ ಅಂಟ್ಕೊಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇದಕ್ಕೆ ಆಯಿಲ್ ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಈಗ ಯಾವ ಥರ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ಹಾಕಾಗಿದೆ, ಈಗ ಫ್ರೈ ಮಾಡ್ತಾ ಇರುವಂಥದ್ದು ಇದು. ನೋಡಿ ಯಾವ ಥರ ನೀಟಾಗಿ ಒಂದು ಸುತ್ತಲೂ ಕಲ್ ಮೇಲೆ ಹಾಕಿರುವಂಥದ್ದು ಇದು. ಈ ರೀತಿ ಹಾಕಾದ ನಂತರ ಒಂದೇ ಕಡೆ ಅಟ್ಲೀಸ್ಟು 8 to 10 ಮಿನಿಟ್ಸು ನೀಟಾಗಿ ಕಮ್ಮಿ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಉರಿ ಜಾಸ್ತಿ ಫ್ಲೇಮ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಅದು ಜಾಸ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಮ್ಮಿ ಉರಿಯಲ್ಲೇ ನೀಟಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಕಡೆ ಬಂದು ಇವರು ಫಿಶ್ ಸ್ಲೈಸ್ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಆ್ಯಕ್ಚುಲಿ ಇವರು ಫಿಶ್ ಸ್ಲೈಸೇ ಇಲ್ಲಿ ತುಂಬ ಹೋಗೋದು. ಇಲ್ಲ ಅಂದರೂ ಒಂದು ದಿನಕ್ಕೆ ಒಂದು 40-50 kg ಫಿಶ್ ಸ್ಲೈಸೇ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಫಿಶ್ ಸ್ಲೈಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಆಯಿಲ್ನ ಬಂದು ಇವರು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಸರ್ ಇದು ಅಂಗಡಿ ಹೆಸರು ಸರ್ ನಿಮ್ದು? ಓಕೆ ಸರ್, ಇದು ಅಡ್ರೆಸ್ ಏನೇನು ಬರ್ತದೆ ಇದು? ಓಕೆ ಓಕೆ, ಹಾ ಓಕೆ ಓಕೆ. ನೀವು ದೇಸಹಳ್ಳಿ ಕೆರೆ ಮೀನೇ ತರ್ಸೋದಿಲ್ಲ? ಹೌದಾ, ನೀವೇ ಹಿಡಿಯೋದು? ಓಕೆ. ಮತ್ತೆ ಇದು ನೀವು ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು?
ಓಕೆ. ಮತ್ತೆ ಕಸ್ಟಮರ್ ಎಲ್ಲ ಯಾವ ತರ ಇದಾರೆ ಸರ್ ನಿಮ್ಗೆ? ಹಳೆ ಕಸ್ಟಮರ್ ಇದ್ದಾರೆ. ಓಕೆ, ಅಂದ್ರೆ ಬೆಂಗಳೂರು ಕಸ್ಟಮರೇ ಜಾಸ್ತಿ ಅನ್ಸುತ್ತೆ ಅಲ್ವಾ ಇಲ್ಲಿ? ಓಕೆ ಓಕೆ. ನೀವು ಏನೇನು ಐಟಮ್ ಎಲ್ಲ ಮಾಡ್ತೀರಾ ಸರ್ ಇಲ್ಲಿ? ತವಾ ಫ್ರೈ ಇರ್ತದೆ. ಓಕೆ. ಆಮೇಲೆ ರಜಾ ಯಾವಾಗ ಮಾಡ್ತೀರಾ ಸರ್ ಇದು? ಸೋಮವಾರ ರಜಾ. ಬಾಕಿ ಟೈಮಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಇರ್ತದೆ. 10 ಗಂಟೆಗೆ ಸ್ಟಾರ್ಟ್. ಓಕೆ. ರಾತ್ರಿ 10 ಗಂಟೆ ಗಂಟೆ ಇರುತ್ತೆ. ಅಂದ್ರೆ ಅಂದಾಜು ಒಂದು ಡೈಲಿ ಎಷ್ಟು ಮೀನು ಖರ್ಚಾಗುತ್ತೆ ಸರ್ ನಿಮ್ಗೆ? 60 ಕೆಜಿ ಹೋಯ್ತದೆ. 40 ಕೆಜಿ ಸ್ಲೈಸು ಇವು ಮೀನೆಲ್ಲ ಸೇರಿ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನಮ್ ಜೊತೆ ಚಿದಾನ್ ಅನ್ಬಿಟ್ಟು ಅವ್ರ ಟೀಮ್ ಜೊತೆ ಬಂದಿದ್ದಾರೆ. ಸೊ ಅವ್ರು ಆಕ್ಚುಲಿ ಹಾಸನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಮಾಡಿ ಒಂದು ಊಟ ಮಾಡಿ ಮತ್ತೆ ಇಲ್ಲಿ ಏನೋ ಒಂದು ಫಿಶ್ ಸ್ಲೈಸ್ ಬರುತ್ತೆ ಮತ್ತೆ ತವಾ ಫ್ರೈ ಬರುತ್ತೆ, ಒಂದು ಟೇಸ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಈಗ ನಾನು ಅವ್ರ ಹತ್ರನೇ ಕೇಳಿ ಎಲ್ಲವನ್ನೂ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಓಕೆ. ಹಾ ಓಕೆ. ಹಾ ಓಕೆ ಓಕೆ. ಹಾ ಓಕೆ. ಹೌದಾ ಸರ್? ಹಾ ಹೇಳಿ ಸರ್. ಯಾಕೆಂದ್ರೆ ಹಾ ಓಕೆ. ಹೌದು, ಅಂದ್ರೆ ಇವರೆಲ್ಲ ನಾಟಿ ಮನೆ ಮಸಾಲೆ ತರಾನೇ ಮಾಡಿರೋದು. ಹೌದು. ಅಂಗಡಿ ಮಾರ್ಕೆಟ್ ಅಲ್ಲೆಲ್ಲ ತರಲ್ಲ, ಇಲ್ಲೇ ಹಿಡಿತಾರೆ, ಇಲ್ಲೇ ಮಾಡ್ತಾರೆ. ಓಕೆ. ಇಲ್ಲೇ ಉಜ್ಜಿಗೆ ಉಜ್ಜಿರೋದು ನೋಡಿ ಬೆಳ್ಳಗೈತೆ. ಎಲ್ಲ ಬನ್ನಿ, ಟೇಸ್ಟ್ ಮಾಡಿ. ತಿನ್ಕೊಂಡು ಹೋಗಿ ಹೊಟ್ಟೆ ತುಂಬಾ. ಓಕೆ. ಇವೆಲ್ಲ ಎಲೆ ಇದೆಯಲ್ಲ ಸರ್, ಇದು ಎಲೆಯಲ್ಲಿ ಕೊಡ್ತಾ ಇದಾರೆ. ತಿಂದಂಗೈತೆ. ಹೌದು. ಅಂದ್ರೆ ನೀವು ಬೆಂಗಳೂರಲ್ಲಿ ಈ ತರ ಎಲ್ಲ ಟೇಸ್ಟ್ ಮಾಡಿದೀರಾ ಸರ್? ಇಲ್ಲಿ ಬೆಂಗಳೂರಲ್ಲಿ ಯಾವ ತರ ಟೇಸ್ಟ್ ಮಾಡಿದೀರಾ ಈ ತರ? ನಾವೆಲ್ಲ ಈ ತರ ಟೇಸ್ಟ್ ಮಾಡಿಲ್ಲ ಸರ್, ಫಸ್ಟ್ ಟೈಮ್. ನಾನು ಇನ್ನೂ ಒಂದು 4 ಸತಿ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು. ಟೇಸ್ಟ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಹಾಗಾದ್ರೆ? ಓಕೆ. ಅಂದ್ರೆ ಕಸ್ಟಮರ್ಗೆಲ್ಲ ಏನ್ ಹೇಳ್ತೀರಾ ಸರ್ ಈಗ? ಟೇಸ್ಟ್ ಮಾಡಿ ಸರ್, ನಿಮಗೆ ಗೊತ್ತಾಗುತ್ತೆ. ಓಕೆ. ಒಂದ್ಸತಿ ಮಾಡಿ, ಹಾ ನಿಮಗೆ ಗೊತ್ತಾಗುತ್ತೆ. ಓಕೆ. ಇವ್ರು ನಿಮ್ ಟೀಮ್ ಅಲ್ಲಿ ಬಂದಿರೋ ಸರ್? ಇವ್ರ ಹೆಸರು ಸರ್? ಬ್ರದರ್. ನಿಮ್ಮ ಹೆಸರು ಸರ್? ಓಕೆ. ಮೇಡಮ್ ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು ಸರ್? ಓಕೆ. ನೀವೆಲ್ಲ ಒಂದು ಹೋಲ್ ಟೀಮ್ ಆಗಿ ಬಂದು ಒಂದು ಇಲ್ಲಿ ಏನೋ ಫಿಶ್ ನ ಇಲ್ಲಿ ಟೇಸ್ಟ್ ಮಾಡ್ತಾರೋ ಅಂತ? ತುಂಬಾ ಚೆನ್ನಾಗಿದೆ. ಓಕೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇವರೆಲ್ಲ ಹಾಗೇನೆ ಒಂದು ಹೋಲ್ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅಂದರೆ ಫ್ಯಾಮಿಲಿಗೂ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು ಈ ಹೋಟೆಲ್ಲು. ಸೊ ಹಾಗಾಗಿ ಇವರು ಅನ್ನ ಸಾಂಬಾರು ಈ ಥರ ಫಿಶ್ ಏನು ಊಟ ಇದೆ ಅದನ್ನು ತಗೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಮುದ್ದೆ ಊಟ ಎಲ್ಲವೂ ಕೂಡ ತವಾ ಫ್ರೈ ಮತ್ತು ಫಿಶ್ ಸ್ಲೈಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಇವರು ಎಲ್ಲವನ್ನೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಸಾಟರ್ಡೆ ಸಂಡೇ ಅಂತೂ ಬ್ಯಾಂಗ್ಳೂರ್ ಕಸ್ಟಮರೇ ಜಾಸ್ತಿ ಅಂತ ಹೇಳ್ತಾರೆ. ಹಾಗೇನೆ ಬೇರೆ ದಿವಸಗಳಲ್ಲಿ ಲೋಕಲ್ ಕಸ್ಟಮರು ತುಂಬ ಇದ್ದಾರೆ ಅಂತ ಹೇಳ್ತಾರೆ. ಏನೇ ಇದು ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಏನು ಒಳಗಡೆ ಎಲ್ಲ ಕಸ್ಟಮರ್ ಎಲ್ಲ ರಶ್ ಆಗಿ ಇದು ಹೊರಗಡೆ ಎಲ್ಲ ಕೂತಿರುವಂಥದ್ದು. ಸೊ ನೋಡ್ತಾ ಇದ್ದೀರಿ ನೀವು ಎಷ್ಟು ರಶ್ ಆಗಿದೆ ಅಂತ. ಆ್ಯಕ್ಚುಲಿ ಇವರು ಫಿಶ್ ತವಾ ಫ್ರೈಗೆ ಮತ್ತು ಸ್ಲೈಸ್ಗೆ ತುಂಬ ಪಾರ್ಸಲ್ನ ಕೊಡ್ತಾರೆ, ಏಕೆಂದರೆ ಅಷ್ಟು ಸೇಲ್ ಆಗುತ್ತೆ ಇಲ್ಲಿ. ಸೊ ಮತ್ತು ಇದಕ್ಕೆ ಎಲ್ಲ ನೀವು ಊಟ ಮಾಡಬೇಕು ಅಂದರೆ ಸಿಟ್ಟಿಂಗ್ ಸಿಸ್ಟಮ್ ಎಲ್ಲ ಇದೆ. ಸೊ ನೋಡಿ, ಇದು ಸ್ಲೈಸ್ ಪಾರ್ಸಲ್ ಕೊಡ್ತಾ ಇರುವಂಥದ್ದು. ನೋಡಿ ಫ್ರೆಂಡ್ಸ್, ಸ್ಲೈಸ್ ಎಲ್ಲ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ ಅಂತ ನೋಡ್ತಾ ಇದ್ರೆ ನಮ್ಗೆ ಕೂಡ ಅಲ್ಲೇ ತಿನ್ನಬೇಕು ಅಂತ ಅನ್ಸುತ್ತೆ. ಅಷ್ಟು ನೀಟಾಗಿ ರೋಸ್ಟ್ ಮಾಡಿ ಇಲ್ಲಿ ಎಲೆಯಲ್ಲಿ ಪಾರ್ಸಲ್ ಮಾಡ್ತಾ ಇರುವಂಥದ್ದು. ಇವರು ಕೂಡ ಯಾವುದೇ ಒಂದು ಕವರ್ನ ಯೂಸ್ ಮಾಡಲ್ಲ, ಈ ಥರ ನ್ಯೂಸ್ ಪೇಪರು ಮತ್ತು ಈ ಥರ ಒಂದು ಮರದ ಎಲೆಗಳನ್ನ ಯೂಸ್ ಮಾಡಿ ಮಾಡ್ತಾರೆ. ಹಾಗೆಯೇ ಆ ಗ್ರೀನ್ ಚಟ್ನಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅದು ತುಂಬ ಸ್ಪೆಷಲ್ಲು ಇಲ್ಲಿ. ಸೊ ಈ ಗ್ರೀನ್ ಚಟ್ನಿಗೋಸ್ಕರನೇ ತುಂಬ ಕಸ್ಟಮರ್ ಇಲ್ಲಿ ಬರುವಂಥದ್ದು. ಹಾಯ್ ಫ್ರೆಂಡ್ಸ್, ನಮ್ ಜೊತೆ ಇನ್ನೊಬ್ರು ಕಸ್ಟಮರ್ ಮಧು ಅಂದ್ಬಿಟ್ಟು. ಸೊ ಅವ್ರ ಟೀಮು ಕೂಡ ಇಲ್ಲಿ ಒಂದು ಏನೋ ಒಂದು ಫಿಶ್ ಊಟ ಮತ್ತೆ ಸ್ಲೈಸು ಮತ್ತೆ ತವಾ ಫ್ರೈ ಎಲ್ಲಾನು ಟೇಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಸೊ ಬನ್ನಿ, ಈಗ ಅವ್ರ ಹತ್ರನೇ ಟೇಸ್ಟ್ ಯಾವ ತರ ಇದೆ ಮತ್ತೆ ಹೈಜಿನಿಕ್ ಕ್ಲೀನ್ ಎಲ್ಲ ಯಾವ ತರ ಇದೆ ಅಂದ್ಬಿಟ್ಟು ಕೇಳಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫಿಶ್ ಸ್ಲೈಸ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಓಕೆ ಸರ್. ದೇಶಿಯಲ್ಲಿ ಅಂತೇಳಿ ನಾವು ಸುಮಾರು ಒಂದು 5 ವರ್ಷದಿಂದ 6 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ಓಕೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಓಕೆ. ಹಿಂದೆ ಸ್ಲೈಸ್ ಅಂದ್ಬಿಟ್ಟು ಇಲ್ಲಿ ಎರಡು
ಹಾ ಎರೆಮೀನು ಜಿಲೇಬಿ ಫಿಶ್ ಹಾ ಸೂಪರ್ ಆಗಿರುತ್ತೆ. ಓಕೆ ಇಲ್ಲಿ ರೋಡಲ್ಲಿ ಬಂದ್ರೆ ಹಾ ಮತ್ತೆ ಮತ್ತೆ ಬಂದು ತಿನ್ಬೇಕು ಅನ್ಸುತ್ತೆ. ಹೌದು ತುಂಬಾ ಚೆನ್ನಾಗಿದೆ. ಹಾ. ಸಕ್ಕತ್ತಾಗಿದೆ. ಹಾ. ಸ್ಲೈಸ್ ಓಕೆ ನೀವು ಸ್ಲೈಸ್ ತಗೊಂಡಿದ್ದೀರಾ ಇವತ್ತು? ತಗೊಂಡಿದ್ದೀವಿ ನಾವು. ಹಾ ಸರ್ ಇವ್ರು ಸರ್ ನಿಮ್ ಎಲ್ಲಾ ಸ್ಲೈಸ್ ತಗೊಂಡಿದ್ದೀರಾ? ಸ್ಲೈಸ್ ಹಾ ಒಂದು ತವಾ ಫ್ರೈ ಮತ್ತೆ ಓಕೆ ಫುಲ್ ಫಿಶ್ ಒಂದು ಸ್ಲೈಸ್ ತುಂಬಾ ಚೆನ್ನಾಗಿದೆ ಈ ಕಡೆ. ಓಕೆ ಹಾಯ್ ಫ್ರೆಂಡ್ಸ್ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಅವ್ರ ಹೆಸರು ಬಂದು ಚಂದ್ರಶೇಖರ್ ಅಂತ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ. ಓಕೆ ಸರ್. ಹಾ ಹೇಳಿ ಸರ್. ಅಲ್ಲಿ ನಾವು ಆಕ್ಚುಲಿ ಮಂತ್ಲಿ ಒಂದ್ಸ 15 days ಒಂದ್ಸ ಬರ್ತೀವಿ. ಹೌದು ಮೈಸೂರು ಬರೋ ಅಂದಿವೆ. ಹಾ ನಾವಿಲ್ಲಿ ಮದ್ದೂರ್ ಹತ್ರ ಓಕೆ ಈ ಫಿಶ್ ಬರ್ತೀವಿ. ಹಾ ಇಲ್ಲಿ ಒಳ್ಳೆ ಮಸಾಲೆ ಹಾ ನಾಟಿ ಸ್ಟೈಲ್ ಹೌದು ಫಿಶ್ ಫ್ರೈ, ಫಿಶ್ ಮಸಾಲ, ಹೌದು ಬಿಸಿ ಬಿಸಿ ಮುದ್ದೆ, ಹಾ ರೈಸು ಓಕೆ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ ಮತ್ತು ನಾವು ಇವತ್ತು ಟೇಸ್ಟ್ ನಾವು ತುಂಬಾ ಚೆನ್ನಾಗಿದೆ. ಹೌದು. ನಾವು ನೋಡಿದ್ವಿ ಎಲ್ಲ ಕಡೆ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಆಗಿದೆ. ಬಟ್ ಚೆನ್ನಾಗಿದೆ. ಹಾ ಬಟ್ ಬಂದು ಹೋಗೋದ್ರಿಂದ ಸ್ಯಾಟಿಸ್ಫೈ. ಹೌದು ಸ್ಯಾಟಿಸ್ಫೈ ಆಗುತ್ತೆ. ಬಂದು ಹೋದ್ರು ಹಾ ನಾವು ಇಲ್ಲಿ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ. ಹೌದು ಒಳ್ಳೆ ಕ್ವಾಲಿಟಿ ಫುಡ್, ಕ್ಲೀನ್ ಹೈಜಿನಿಕ್ ಎಲ್ಲ ಚೆನ್ನಾಗಿದೆ. ಬಿಸಿ ಬಿಸಿ ಕೊಡ್ತಾರೆ. ಓಕೆ ಫಿಶ್ ಕಬಾಬು, ಹೌದು ಹಾ ಆಮೇಲೆ ತುಂಬಾ 3-4 ತರ ವೆರೈಟಿ ಇದೆ. ಹೌದು ಆ ಓನರ್ ತುಂಬಾ ಒಳ್ಳೆ ಮನುಷ್ಯ. ಹಾ ನಾವೆಲ್ಲ ಬಂದಿರ್ತಾರೆ. ಹೌದು ಬಟ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಮೇನ್ ಮನೆ ಊಟದ ತರನೇ ಇದೆ ಅಂತ ಹೇಳ್ತಾ ಇದೀರಾ? ನಾವೇನು ಮನೇಲಿ ಊಟ ಮಾಡ್ತೀವಿ ಏನ್ ಮಾಡ್ತೀವೋ ಅದು ಅದೇ ತರ ಇದೆ. ಯಾವುದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಒಂದು ನಾಟಿ ಸ್ಟೈಲ್ ಅಲ್ಲಿ ಇದೆ ಊಟ. ಸೊ ಆರಾಮಾಗಿ ನಾವು ಮನೇಲಿ ಊಟ ವೆರೈಟಿ ಫಿಶ್ ಗಳಿದೆ ಇಲ್ಲಿ. ಹೌದು ಕಬಾಬ್ ಇರ್ಬೋದು, 3-4 ತರ ಬಾಂಗ್ಲಾ ಅದೇ ಇನ್ನೊಂದು ಫಿಶ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ. ಹೌದು ಅದೆಲ್ಲ ಮಾಡ್ತಾರೆ. ಓಕೆ ಬಟ್ ಸುಮಾರು ಜನ ಸೇರ್ತಾರೆ ಅದು. ಹೌದು ಹೌದು ನಾವು ನೋಡ್ತಾ ಇದೀವಿ ಸರ್. ಹೌದು ಜನ ಬರ್ತಾ ಇದೆ. ಸುಮಾರು ನಾವು ಸುಮಾರು ಜನ ಬರ್ತಾ ಇರೋದ್ರಿಂದ ಹಾ ಇಲ್ಲಿ ಸುಮಾರು ಜನ ಬರ್ತಾರೆ, ಸುಮಾರು ಜನ ಊಟ ಮಾಡ್ತಾರೆ. ಓಕೆ ಸುಮಾರು ನನಗನ್ನಿಸ್ತಂಗೆ ಒಂದು ಅಕ್ಕಪಕ್ಕದಲ್ಲಿಗಿಂತ ಇವರಿಗೆ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಸುಮಾರು ಜನ ಬರ್ತಾರೆ ಅಂದ್ರೆ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ. ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾರೆ. ರವಿ ಅಂತ. ಹಾ ಹೇಳಿ ಸರ್. ಹೌದು ಸರ್. ಹಾ ಪ್ರಕೃತಿ ವಾತಾವರಣ. ಹೌದು ಸರ್. ಹೌದು ಗಾಳಿ ಬೆಳಕು ಊಟ ಮನೆ ತೋಟದಲ್ಲೇ ಊಟ ಮಾಡ್ದಂಗಿರುತ್ತೆ. ಗಾಳಿ ಹೌದೌದು ಅದೆಲ್ಲ ಉಪಯೋಗ ಇಲ್ಲ. ಹಾ ಅದಕ್ಕಿಂತ ಹೌದು ನ್ಯಾಚುರಲ್ ಹೌದು ಆಗಿ ನಮ್ಗೆ ಹಾ ಕುತ್ಕೊಂಡಿರುವಂತ ಒಂದು ಸಂತೋಷ ಸಿಗುತ್ತೆ. ಹೌದು ನಾವು ಯಾವ್ದೋ ಒಂದು ಜಮೀನಲ್ಲಿ ಕೂತಿದ್ದೀವಿ. ಹಾ. ಸೂಪರ್. ಓಕೆ ಯಾವ್ದೋ ಒಂದು ಜಮೀನಲ್ಲಿ ಕೂತಿದ್ದೀವಿ. ಹಾ. ನಮ್ಮ ಜಮೀನಲ್ಲೇ ಹೌದು. ಜಮೀನಲ್ಲೇ ನಾವು ನಾಟಿ ಕೋಳಿ, ನಾಟಿ ಹಾ. ಅಂತಾರಲ್ಲ ಹಾಗೆ ಹೌದೌದು ಕೂತ್ಕೊಂಡು ಒಂದು ಒಳ್ಳೆ ರುಚಿಕರವಾಗಿ ಹಾ ಏನು ಒನ್ ಡೇ ಸಂಡೇ ನಾವು ಎಂಜಾಯ್ ಮಾಡಿ ಆರಾಮಾಗಿ ಊಟ ಮಾಡಿ ಮನೆಗೆ ಹೋಗ್ಬೋದು. ಚೆನ್ನಾಗಿದೆ. ಹೌದು ಒಂದಿಷ್ಟು ಅಂತ ಇದು. ಆಮೇಲೆ ಇನ್ನೊಂದು ಸರ್ ಇಲ್ಲಿ ಹೇಳಿ ಸರ್. ರೇಟು ಕಡಿಮೆ, ರೇಟು ಕಮ್ಮಿ. ದುಡ್ಡಿನ ವ್ಯವಸ್ಥೆ ಹಾ ಕಡಿಮೆ ಇರಬೇಕು, ಹೌದು ರುಚಿಯಾಗಿ ಹೌದು ಸರ್. ಈಗ ಜನ ಎಲ್ಲ ಅದನ್ನೇ ನೋಡೋದು. ಎಲ್ಲ ಮಧ್ಯಮ ವರ್ಗದವರು, ಕ್ವಾಲಿಟಿ ಕ್ವಾಂಟಿಟಿ ಚೀಪ್ ಅಂಡ್ ಬೆಸ್ಟ್ ಎಲ್ಲ ನೋಡ್ತೀವಿ. ಹಾ ಹೌದು ಮಧ್ಯಮ ವರ್ಗದವ್ರು ಏನಂದ್ರೆ ಹಾ ರೇಟ್ ಕಡಿಮೆ ಇರಬೇಕು, ಹೌದು ವ್ಯವಸ್ಥೆ ನೀಟ್ ನೀಟ್ ಇರಬೇಕು, ಇರ್ಬೇಕು, ಚೆನ್ನಾಗಿರ್ಬೇಕು. ತುಂಬಾ ಚೆನ್ನಾಗಿದೆ. ಹೌದು ನೀವೇನು ಇವಾಗ ತೆಗಿತಾ ಇದ್ರ ಹೌದು. ವರ್ಲ್ಡ್ ವೈಡ್ ಹೌದು ಇಡೀ ದೇಶಕ್ಕೆ ನೀವು ಒಂದು ಎಲ್ಲ ಬಂದು ಒಳ್ಳೆ ನೀವು ಇಡೀ ಪ್ರಪಂಚಕ್ಕೆ ನೀವು ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಿಮ್ ಚಾನಲ್ ಒಳ್ಳೆದಾಗಲಿ, ಚಾನಲ್ ಇಂಪ್ರೂವ್ ಆಗುತ್ತೆ. ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಇವರು ತವಾ ಫ್ರೈ ಫುಲ್ ಮೀನ್ ತಗೊಂಡಿದ್ದಾರೆ. ನೋಡಿ ಯಾವ ತರ ಒಳ್ಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದು ಮೀನು, ಆ ಮೀನ್ ಜೊತೆಗೆ ನಿಂಬೆಹಣ್ಣು ಮತ್ತೆ ಆನಿಯನ್ ಎಲ್ಲ ಕೊಡ್ತಾರೆ. ಎಲ್ಲ ಒಂದು ಚಟ್ನಿ, ಏನು ಗ್ರೀನ್ ಚಟ್ನಿ ಕೊಡ್ತಾರೆ, ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫ್ರೈ ಮಾಡಿದ್ದಾರೆ ಅಂತ. ಆಕ್ಚುಲಿ ಇಲ್ಲಿ ಏನು ಮದ್ದೂರಿಂದ ಕೊಪ್ಪಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಇಲ್ಲಿ ಒಂದು ಮೀನು ಅಷ್ಟೇ ಫ್ಲೇವರ್ ಬರೋದ್ರಿಂದ ಯಾರಾದ್ರೂ ಟೇಸ್ಟ್ ಮಾಡಿ ಹೋಗ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾ ಇರುವಂತದ್ದು ಇಲ್ಲಿ. ಸೊ ಫ್ರೆಂಡ್ಸ್, ಈಗ ನಾನು ಕೂಡ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಇದು ತವಾ ಫ್ರೈ ತಗೊಂಡಿದ್ದೀನಿ. ಸೊ ನೋಡಿ ಇದು ಏನಿದೆ, ಇದು ಮೀನು ಬಂದು ಈ ಸೈಜ್ ಮೀನು ಬಂದು 60 ರೂಪಾಯಿ ತಗೋತಾರೆ ಇವರು. ನೋಡಿ ಇದು ಫುಲ್ ಎಲ್ಲ ಗ್ರೀನ್ ಮಸಾಲ ಹಾಕಿ ಎಲ್ಲ ರೋಸ್ಟ್ ಮಾಡಿರುವಂತದ್ದು. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ಗ್ರೀನ್ ಮಸಾಲ ಹಾಕಿ ಎಲ್ಲ ರೋಸ್ಟ್ ಮಾಡಿರುವಂತದ್ದು. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ಮಸಾಲ ಎಲ್ಲ ಒಂದು ಏನ ಗೆರೆ ಹಾಕಿದ್ದಾರೆ, ಹಾಗಾಗಿ ನೀಟಾಗಿ ಫ್ರೈ ಆಗಿದೆ. ಸೊ ಇದ್ರ ಜೊತೆಗೆ ಇವರು ಆನಿಯನ್ನು ಮತ್ತೆ ಲೆಮನ್ ಎಲ್ಲ ಕೊಟ್ಟಿದ್ದಾರೆ.
ಸೊ ಎಲ್ಲವನ್ನು ಈಗ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿದೆ ಹೇಳ್ತಾ ಇದಾರೆ. ನೋಡೋಣ ಯಾವ ತರ ಇದೆ, ಯಾವ ತರ ಇದೆ ಅಂತ. ಈಗ ಲೆಮನ್ ಹಾಕೊಂಡು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ನೋಡ್ತಾ ಇದ್ರೇನೆ ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದು ಗ್ರೀನ್ ಏನಿದೆ ಅದು ಫ್ಲೇವರ್ ಗ್ರೀನ್ ನಾಟಿ ಸ್ಟೈಲ್ ಅಲ್ಲಿ ಮಾಡಿರುವಂತ ಒಂದು ಮಸಾಲ ತುಂಬಾ ಒಂದು ಟೇಸ್ಟ್ ಈ ತರ ಒಂದು ಫ್ಲೇವರ್ ಒಂದು ಸ್ಮೆಲ್ ಬರ್ತಾ ಇದೆ. ನೋಡಿ ನೀಟಾಗಿ ಇದು ಫ್ರೈ ಆಗಿರುವಂತದ್ದು ಯಾವ ತರ ಫ್ರೈ ಆಗಿದೆ ಅಂತ. ಅವ್ರು ಆಕ್ಚುಲಿ ಒಂದು ದೊಡ್ಡ ತವದಲ್ಲಿ ಮಾಡೋದ್ರಿಂದ ಎಲ್ಲವೂ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ನೋಡ್ಬೋದು ನೀವು. ಸೂಪರ್ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಇದೆ. ಏನ್ ಮಸಾಲ ಮಾತ್ರ ನಾಟಿ ಮಸಾಲ ತರನೇ ಮನೇಲಿ ಏನ್ ಮಾಡ್ತೀವಿ ಆ ಮಸಾಲ ತುಂಬಾ ಟೇಸ್ಟ್ ಆಗಿದೆ. ಸೊ ಫ್ರೆಂಡ್ಸ್, ನೀವೇನಾದರೂ ಈ ಕಡೆ ಬಂದರೆ ಒಂದ್ಸರಿ ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಸೊ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಳ್ಳೆಯ ಮುಂದಿನ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.